ಎಲ್ಲರಿಗೂ ನಮಸ್ಕಾರಗಳು. 7th ಸ್ಟ್ಯಾಂಡರ್ಡ್ ಪದ್ಯ 3 ಭರತ ಭೂಮಿ ನನ್ನ ತಾಯಿ. ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪದಗಳ ಅರ್ಥ: ಏಣಿ ನಿಚ್ಚಣಿಕೆ, ಗುಡಿ ದೇವಾಲಯ, ಕಡಲು ಸಮುದ್ರ, ತುಹಿನ ಹಿಮ, ತೊಡರು ಕಟ್ಟು, ತೊರೆ ಬೀಡು, ಬೀರಿ ಒಡೆ, ಬಿರುಕು ಒಡಕು, ಮುಡಿ ತಲೆ, ಹಿಂಭಾಗ ಹೊದಿಕೆ, ಪುಣ್ಯರಂಗ ಪುಣ್ಯ ನದಿಗಳ ಸಾಲು, ತೊತ್ತು ಸೇವಕಿ, ಪೊರೆ ಕಾಡು, ಬಿಡುತ್ತೆ ಸ್ವಾತಂತ್ರ್ಯ, ಮರೆತು ಬಿಡು, ಸಡಿಲ ನೀರು, ಹೊರೆ ರಕ್ಷಿಸು. ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ. ಕವಿ ಕುವೆಂಪು ಅವರು ಭಾರತ ದೇಶವನ್ನು ಏನೆಂದು ಬಣ್ಣಿಸಿದ್ದಾರೆ? ಕವಿ ಕುವೆಂಪು ಅವರು ಭಾರತ ದೇಶವನ್ನು ತಾಯಿ ಎಂದು ಬಣ್ಣಿಸಿದ್ದಾರೆ. ಕವಿ ಕುವೆಂಪು ಅವರು ಭಾರತ ದೇಶವನ್ನು ತಾಯಿ ಎಂದು ಬಣ್ಣಿಸಿದ್ದಾರೆ. ಭಾರತ ದೇಶದ ಸಿರಿಮುಡಿ ಹಿಮಾಲಯ. ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ? ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ. ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ? ಕವಿ ಕುವೆಂಪು ಜೀವನವನ್ನು ಭಾರತ ಮಾತೆ ಎಂಬ ದೇವಿಗೆ ಎರೆಯುವೆ ಎನ್ನುತ್ತಾರೆ. ಕುವೆಂಪು ಅವರು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದ್ದಾರೆ? ಹಿಮಾಲಯವು ಭಾರತ ಮಾತೆಯ ಸಿರಿಮುಡಿ ಇದ್ದಂತೆ. ಕಡಲುಗಳು ಭಾರತ ಮಾತೆಯ ಪಾದವನ್ನು ತೊಳೆಯುತ್ತಿವೆ. ಅಲ್ಲ ತನ್ನ ಗರ್ಭದಲ್ಲಿ ಅಪಾರವಾದ ಮತ್ತು ಮಣಿಗಳನ್ನು ಹೊಂದಿವೆ. ಅದೇ ರೀತಿ ಸಿಂಧು, ಯಮುನೆ, ಗಂಗೆ, ತಪತಿ, ಕೃಷ್ಣೆ, ಭದ್ರೆ, ತುಂಗೆ ನದಿಗಳು ನೀರು ತೀರ್ಥಕ್ಕೆ ಸಮಾನ ಮತ್ತು ಹಚ್ಚು ಹಸಿರು ಕಾಡುಗಳು ಇವೆಲ್ಲ ಸ್ವರ್ಗಕ್ಕೆ ಸಮಾನ ಎಂದು ಬಣ್ಣಿಸಿದ್ದಾರೆ. ಹಿಮಾಲಯವು ಭಾರತ ಮಾತೆಯ ಸಿರಿಮುಡಿ ಇದ್ದಂತೆ. ಕಡಲುಗಳು ಭಾರತ ಮಾತೆಯ ಪಾದವನ್ನು ತೊಳೆಯುತ್ತವೆ. ಅಲ್ಲ ತನ್ನ ಗರ್ಭದಲ್ಲಿ ಅಪಾರವಾದ ಮತ್ತು ಮಣಿಗಳನ್ನು ಹೊಂದಿವೆ. ಅದೇ ರೀತಿ ಸಿಂಧು, ಯಮುನೆ, ಗಂಗೆ, ತಪತಿ, ಕೃಷ್ಣೆ, ಭದ್ರೆ, ತುಂಗೆ ನದಿಗಳು ನೀರು ತೀರ್ಥಕ್ಕೆ ಸಮಾನ ಮತ್ತು ಹಚ್ಚು ಹಸಿರು ಕಾಡುಗಳು ಇವೆಲ್ಲವೂ ಸ್ವರ್ಗಕ್ಕೆ ಸಮಾನ ಎಂದು ಬಣ್ಣಿಸಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವು? ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳು ಸಿಂಧು, ಯಮುನಾ, ಗಂಗಾ, ತಪತಿ, ಕೃಷ್ಣ, ಭದ್ರಾ ಮತ್ತು ತುಂಗಾ. ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು? ಭಾರತದಲ್ಲಿ ಹಲವಾರು ಮತಗಳಿವೆ, ಹಲವಾರು ಭಾಷೆಗಳಿವೆ. ಭಾರತದ ಯಾವುದೇ ಪ್ರದೇಶದಲ್ಲಿ ವಾಸಿಸಿದರೂ ಮತ ಭಾಷೆಗಳಲ್ಲಿರುವ ತೊಡಕುಗಳನ್ನು ಬಿಟ್ಟು ಭಾರತೀಯರೆಲ್ಲರೂ ಒಂದೆಂಬ ಭಾವನೆ ಬರಲು ಮತದ ಬಿರುಕುಗಳನ್ನು ತೊರೆಯಬೇಕು. ಭಾರತದಲ್ಲಿ ಹಲವಾರು ಮತಗಳಿವೆ, ಹಲವಾರು ಭಾಷೆಗಳಿವೆ. ಭಾರತದ ಯಾವುದೇ ಪ್ರದೇಶದಲ್ಲೂ ವಾಸಿಸಿದರೂ ಮತ ಭಾಷೆಗಳಲ್ಲಿರುವ ತೊಡಕುಗಳನ್ನು ಬಿಟ್ಟು ಭಾರತೀಯರೆಲ್ಲರೂ ಒಂದೆಂಬ ಭಾವನೆ ಬರಲು ಮತದ ಬಿರುಕುಗಳನ್ನು ತೊರೆಯಬೇಕು. 7-8 ವಾಕ್ಯದಲ್ಲಿ ಬರೆಯಿರಿ. ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿ ವರ್ಣಿಸುತ್ತಾರೆ? ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು. ತಾಯಿ ಮಕ್ಕಳನ್ನು ಹೆತ್ತು ಸಾಕಿ ಸಲುತ್ತಾಳೆ. ಅದೇ ರೀತಿಯಲ್ಲಿ ಜನ್ಮಭೂಮಿಯು ನಮ್ಮನ್ನು ಹೊತ್ತು ಗಾಳಿ, ನೀರು, ಬೆಳಕು, ಆಹಾರ ನೀಡಿ ಪೋಷಿಸುತ್ತಾಳೆ. ಹೀಗಾಗಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು. ಈ ಭಾವದೊಂದಿಗೆ ಕವಿ ಕುವೆಂಪು ಅವರು ಭರತ ಭೂಮಿಯನ್ನು ತನ್ನ ಹೆತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ. ಇಲ್ಲಿಯ ಗಿರಿ, ಕಡಲು, ಹಸಿರು ಹಾಗೂ ನದಿಗಳು ಸೌಂದರ್ಯವನ್ನು ಸೊಗಸಾಗಿ ವರ್ಣಿಸಿದ್ದಾರೆ. ಭಾರತೀಯರಾದ ನಾವು ಮತ ಭೇದ ಭಾವಗಳನ್ನು ತೊರೆದು ಭಾಷಾ ಸಾಮರಸ್ಯದಿಂದ ಬದುಕುವ ಮೂಲಕ ದೇಶದ ಏಳಿಗೆಗಾಗಿ ಜೀವನವನ್ನೇ ಸಮರ್ಪಿಸಬೇಕೆಂಬ ಆಸೆಯೇ ಕವಿತೆಯಲ್ಲಿ ವ್ಯಕ್ತವಾಗಿದೆ. ಇನ್ನು ಸಮಾನಾರ್ಥಕ ಪದಗಳು: ಗಿರಿ ಅಂದರೆ ಬೆಟ್ಟ, ಪರ್ವತ; ಕಡಲು ಅಂದರೆ ನಗರ, ಸಮುದ್ರ; ಭೂಮಿ, ಧರೆ, ಇಳಿ; ತಾಯಿ, ಜನನಿ, ಮಾತೆ; ನುಡಿ ಅಂದರೆ ಮಾತು, ವಚನ. ಇನ್ನು ವಿರುದ್ಧಾರ್ಥಕ ಪದಗಳು: ಪಾಪ, ಪುಣ್ಯ; ಸ್ವರ್ಗ, ನರಕ; ಸ್ವಾತಂತ್ರ್ಯ, ಪರಾತಂತ್ರ್ಯ; ಮರೆ, ಜ್ಞಾಪಕ; ಹಿರಿಯ, ಕಿರಿಯ. ಬಿಡಿಸಿ ಬರೆಯಿರಿ. ದೇವಿಗೆರೆಯುವೆ, ದೇವಿಗೆ ಪ್ಲಸ್ ಎರೆಯುವೆ; ತೊಳೆಯುವಡಿಯ, ತೊಳೆಯುವ ಪ್ಲಸ್ ಅಡಿಯ; ನುಡಿಗಳೊಡಕುಗಳನ್ನು ಅಂದರೆ ನುಡಿಗಳು ಒಡಕುಗಳು; ಸ್ವರ್ಗಕ್ಕೇರಿ, ಸ್ವರ್ಗಕ್ಕೆ ಪ್ಲಸ್ ಏರಿ, ಸ್ವರ್ಗಕ್ಕೇರಿ; ಪುಣ್ಯದೇಣಿ, ಪುಣ್ಯದ ಪ್ಲಸ್ ಏಣಿ, ಪುಣ್ಯದೇಣಿ. ಇವು ಬಿಡಿಸಿ ಬರೆದಿದೆ. ಇವು ಅಪೋಸಿಟ್ ವರ್ಡ್ಸ್. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಹೇಳುತ್ತೇನೆ. ದೇವಿಗೆ ಪ್ಲಸ್ ಎರೆಯುವೆ, ದೇವಿಗೆರೆಯುವೆ;
ತೊಳೆಯುವ ಪ್ಲಸ್ ಅಡಿಯ ತೊಳೆಯುವಡಿಯ, ನುಡಿಗಳು ಪ್ಲಸ್ ಒಡಕುಗಳು ನುಡಿಗಳು ಒಡಕುಗಳು, ಸ್ವರ್ಗಕ್ಕೆ ಪ್ಲಸ್ ಏರಿ ಸ್ವರ್ಗಕ್ಕೇರಿ, ಪುಣ್ಯದೇನಿ ಪುಣ್ಯದ ಪ್ಲಸ್ ಏನಿ ಪುಣ್ಯದೇನಿ, ಪಾಪ ಪುಣ್ಯ ಸ್ವರ್ಗ ನರ್ಕ, ಸ್ವಾತಂತ್ರ್ಯ ಪರಾತಂತ್ರ್ಯ ಮರೆ, ಜ್ಞಾಪಕ ಹಿರಿಯ ಕಿರಿಯ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.